ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಮಾರ್ನಿಂಗು ಪೊಂಗಲ್ ಮಾಡ್ಕೊಂಡಿದ್ದೀನಿ. ಸೊ ನೀವೆಲ್ಲ ಸಂಕ್ರಾಂತಿಗೆ ಮಾಡ್ತೀರಾ ಪೊಂಗಲು, ಇಲ್ಲಾಂದರೆ ಯಾವಾಗಾದರೂ ಮಾಡ್ತಾ ಇರ್ತೀರಾ, ಇಲ್ಲ ಸ್ಪೆಷಲ್ ಡೇಸ್ ಮಾತ್ರ ಪೊಂಗಲ್ ಮಾಡ್ತೀರಾ ಹೇಳಿ. ನಮ್ಮ ಮನೇಲಂತೂ ಅವಾಗ ಪೊಂಗಲ್ ಮಾಡ್ತಾನೆ ಇರ್ತೀವಿ. ಖಾರ ಪೊಂಗಲು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಆಲ್ರೆಡಿ ಪೊಂಗಲ್ ಮಾಡಿದ್ದೀನಿ. ಸೊ ನೋಡಿ, ನನಗಂತೂ ತುಂಬ ಇಷ್ಟ ಖಾರ ಪೊಂಗಲು. ದೇವಸ್ಥಾನದಲ್ಲಿ ಕೊಡೋ ಪೊಂಗಲ್ ಇನ್ನೂ ಇಷ್ಟ. ನಾನು ಹಂಗೆ ಮಾಡ್ತೀರಪ್ಪ, ದೇವಸ್ಥಾನದಲ್ಲಿ ಕೊಡೋ ಪೊಂಗಲು. ನನ್ನ ಹಸ್ಬೆಂಡು ಅವ್ರಿಗೂ ತುಂಬ ಇಷ್ಟ. ನಮ್ಮವ್ರು ಯಾವಾಗಲೂ ಪೊಂಗಲ್ ಮಾಡ್ತೀನಿ ಅಂದರೆ ಮಾಡು, ಫಸ್ಟ್ ಅದು ಮಾಡು ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವತ್ತು ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಶುಂಠಿ ಮತ್ತು ಮೆಣಸು, ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟಿದ್ರೆ ಸಾಕು, ಪೊಂಗಲ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನು ಇನ್ನೂ ತಿಂದಿಲ್ಲ. ಸೊ ಟಿಫನ್ ಮಾಡಾದ್ಮೇಲೆ ಮತ್ತೆ ಸಿಗ್ತೀನಿ. ಲಾಗ್ನ ಪೂರ್ತಿ ನೋಡಿ, ಮಿಸ್ ಮಾಡಿದ್ರೆ ಸ್ಕಿಪ್ ಮಾಡಿದಿರ ವಿಡಿಯೋ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟ್. ಬನ್ನಿ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೇಳ್ಬೇಕಂದ್ರೆ ಇವತ್ತು ಪೊಂಗಲ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ವಿತ್ ಕಾಂಬಿನೇಷನ್ ಕಾಯಿ ಚಟ್ನಿ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾನು ನಿಜ ಹೇಳ್ಬೇಕಂದ್ರೆ 3 ಟೈಮ್ಸ್ ಹಾಕ್ಕೊಂಡೆ ಇವತ್ತು, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ಇವಾಗ ತಾನೇ ಟ್ಯಾಬ್ಲೆಟ್ ಹಾಕ್ಕೊಂಡೆ. ಇದು ಫೋಲಿಕ್ ಆ್ಯಸಿಡು ಮತ್ತು ಶುಗರ್ ಟ್ಯಾಬ್ಲೆಟ್ ಹಾಕ್ಕೊಂಡೆ. ಈಗ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇವತ್ತು ಓಂ ನಮಃ ಶಿವಾಯ ಅಂತ ಬರೆದೆ. ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ. ಜಸ್ಟ್ ಇವಾಗ ತಾನೇ ನಾನು ಓಂ ನಮಃ ಶಿವಾಯ ಅಂತ ಬರೆದೆ ನೋಡಿ. ಫಸ್ಟು ಸ್ಟಾರ್ಟಿಂಗು ನನ್ನ ಹ್ಯಾಂಡ್ ರೈಟಿಂಗ್ ಹಿಂಗಿದೆ. ಆಮೇಲೆ ಬರಿತಾ ಫಾಸ್ಟಾಗಿ ಬರೀವಾಗ ನನ್ನ ಹ್ಯಾಂಡ್ ರೈಟಿಂಗ್ ಹೆಂಗಾಗೋಗ್ಬಿಟ್ಟಿದೆ ನೋಡಿ. ಸೊ ಅದಕ್ಕೆ ತಾಳ್ಮೆ ಇರಬೇಕು ಅನ್ನೋದು. ನಿಧಾನವಾಗಿ ಬರೆದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹ್ಯಾಂಡ್ ರೈಟಿಂಗು. ಸೊ ಹಾಗೆ ದೇವ್ರು ನೆನೆಸ್ಕೊಂಡು ಬೇಗ ಬರೆದೆ. ಯಾವಾಗಲೂ ಅಷ್ಟೇ ಓದೋಕ್ಕಿಂತ ಮುಂಚೆ ಓಂ ನಮಃ ಶಿವಾಯ ಅಂತ ಬರೆದು ಒಂದು ಪೇಜ್ ಓಂ ನಮಃ ಶಿವಾಯ ಅಂತ ಬರೆದು ಆಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಓದ್ಕೊತೀನಿ. ಹಾಗೆ ಫ್ರೆಂಡ್ಸ್, ಇದು ಬರೆದಾಗಿಂದ ಒಂದು 4-5 ಪೇಜ್ ಬರ್ತಿದ್ದೀನಿ ಅಷ್ಟೇ. ಸೊ ನೀವು ಗಮನಿಸಿದಿರೋ ಇಲ್ಲ ಗೊತ್ತಿಲ್ಲ, ನಾನು ಗಮನಿಸಿದ್ದೀನಿ. ಏನಂದರೆ ಇಷ್ಟು ದಿವಸ ನಾನು ಮಾಡ್ತಿರೋ ಯೂಟ್ಯೂಬ್ ವೀಡಿಯೋಗಿಂತ ಇವಾಗ ಈ ನಡುವೆ ಮಾಡ್ತಿರೋ ವೀಡಿಯೋಸು 2-3 ವೀಡಿಯೋಸ್ ನೋಡಿದ್ರೆ ಒಂದು ಸ್ವಲ್ಪ ತುಂಬ ಖುಷಿಯಿಂದ, ಕಾನ್ಫಿಡೆಂಟಾಗಿ, ಹಾಗೆ ನ್ಯಾಚುರಲಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಅದು ಇದರಿಂದ ಮಾತ್ರ ಸಾಧ್ಯ ಆಗಿದೆ. ಸೊ ನೋಡಿ, ತುಂಬ ಶಕ್ತಿ ಇದೆ. ಓಂ ನಮಃ ಶಿವಾಯ ಅನ್ನೋ ಮಂತ್ರ ಅಷ್ಟು ಸುಲಭವಾದದ್ದಲ್ಲ, ಎಷ್ಟೋ ಒಳ್ಳೆಯದಾಗುತ್ತೆ. ಅದ್ರ ಪವರೇ ಬೇರೆ. ಅದನ್ನು ಬರೆದು ಉಚ್ಚಾರಣೆ ಮಾಡಿ ದಿನ ಮಂತ್ರನ ಜಪಿಸೋರಿಗೆ ಅದರ ಫಲ ಏನು ಅಂತ ಗೊತ್ತಾಗುತ್ತೆ. ಸೊ ನಾನು ಹೇಳೋದು ನಿಮ್ಗಷ್ಟೇ, ಕಾನ್ಸಂಟ್ರೇಷನ್ ಇಲ್ಲ, ನೀವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ನಿಮಗೆ ಹೋಪೇ ಹೋಗ್ಬಿಟ್ಟಿದೆ, ಕಾನ್ಫಿಡೆಂಟೇ ಹೋಗ್ಬಿಟ್ಟಿದೆ, ನನಗೆ ಇನ್ನು ಆಗೋದಿಲ್ಲ ಅನಿಸ್ಬಿಡ್ತಿದೆ, ನಾನು ಲೋ ಫೀಲ್ ಆಗ್ತಾಯಿದೆ, ನನಗಿನ್ಯಾರೂ ಇಲ್ಲ, ಏನೂ ಇಲ್ಲ, ಜೀವನ ಅಷ್ಟೇ ನಂದು ಅಂತ ಈ ಥರ ಎಲ್ಲ ನೆಗೆಟಿವ್ ನಿಮಗೆ ಮೈಂಡಿಗೆ ಬರ್ತಾಯಿದ್ರೆ, ಸೊ ಒಂದು ಸರಿ 1-2-3 ದಿವಸ ಓಂ ನಮಃ ಶಿವಾಯ ಅಂತ ಬರೀರಿ, ಇಲ್ಲ ಜಪ ಆದರೂ ಮಾಡಿ, ನಿಮ್ಮ ಇಷ್ಟ, ಮಾಡಿ ನೋಡಿ. ಆಮೇಲೆ ಅದರ ರಿಸಲ್ಟ್ ಹೆಂಗಿರುತ್ತೆ ಅಂತಂದರೆ ನೀವು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ, ಅಷ್ಟು ಒಳ್ಳೆಯ ರಿಸಲ್ಟ್ ಇರುತ್ತೆ. ಅಷ್ಟು ಪವರ್ಫುಲ್ಲು ನಮ್ಮ ಈಶ್ವರನ ಮಂತ್ರ. ನಾನು ಯಾವಾಗಲೂ ಜಪಿಸ್ತಾ ಇರ್ತೀನಿ, ಈ ನಡುವೆ ಬರಿತಾ ಇದ್ದೀನಿ. ಏನು ಅಂತಂದರೆ ಉಚ್ಚಾರಣೆ ಮಾಡೋಕ್ಕಿಂತ ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಬರೀತಾ ಇದ್ದೀನಿ. ನನಗೆ ಕಾನ್ಸಂಟ್ರೇಷನ್ ಬರ್ತಾಯಿದೆ ಇದರಿಂದ. ಸೊ ಒಳ್ಳೆ ರಿಸಲ್ಟು ಸಿಗ್ತಾಯಿದೆ. ಸೊ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಒಂದು ಒಳ್ಳೆಯ ಅನುಭವ ಆಗುತ್ತೆ. ಸರಿ, ಇನ್ನು ನಾನು ಓದ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ. ನನಗೆ ಜೀವನನೇ ಬೇಡ, ಇನ್ನು ಸಾಕು, ಈ ಜೀವನ ಸಾಕು, ನನಗೆ ಇನ್ನೇನು ಬೇಡ, ಬದುಕೋದೇ ಬೇಡ ಅಂತ ಈ ರೀತಿ ಎಲ್ಲ ಅನ್ನಿಸ್ತಾಯಿದ್ರೆ ಇದೊಂದು ಕೆಲಸ ಮಾಡಿ, ದೇವ್ರಿಗೆ ಶರಣಾಗ್ಬಿಡಿ. ಸೊ ದೇವ್ರಿಗೆ ನೀವು ಶರಣಾದಾಗ ನಿಮಗೆ ಬದುಕೋ ಹುಮ್ಮಸ್ಸು ಸಿಗುತ್ತೆ, ಒಂದು ಒಳ್ಳೆಯ ದಾರಿ ಸಿಗುತ್ತೆ ಜೀವನ ಮಾಡೋಕ್ಕೆ. ನಿಮಗೆ ಅಂತ ಒಂದು ಒಳ್ಳೆಯ ಬದುಕು ಕೂಡ ನೀವೇ ರೂಪಿಸ್ಕೊತೀರ. ಸೊ ನಾವು ದೇವ್ರಿಗೆ ಶರಣಾಗಬೇಕಷ್ಟೆ. ನಾನೇ ನನ್ನಿಂದನೇ ಎಲ್ಲ ಆಗುತ್ತೆ, ದೇವ್ರೇನಕ್ಕೆ ಅಂತ ಅಂದ್ಕೊಂಡ್ರೆ ಲೈಫ್ ತುಂಬಾ ಕಷ್ಟ ಆಗುತ್ತೆ. ನಮ್ಮದು ಇರಬೇಕು ಪ್ರಯತ್ನ, ಹಾಗೆ ದೇವರು
ದೇವರ ಅನುಗ್ರಹನೂ ಇರಬೇಕು. ಸೊ ಇದಾದಮೇಲೆ ಓದ್ಕೊಂಡಾದಮೇಲೆ ಮೆಣಸಿನ್ಕಾಯಿನೆಲ್ಲ ಒಂದು ಸ್ವಲ್ಪ ಆರಕ್ಕಿಟ್ಟಿದ್ದೆ ಬಿಸಿಲಲ್ಲಿ, ಅದನ್ನ ತೊಗೊಂಡು ಬಂದೆ. ಈಗ ಮಧ್ಯಾಹ್ನ ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಮುದ್ದೆ ನುಗ್ಗೆಕಾಯಿ ಸಾಂಬಾರು ಇವತ್ತು ಮಾಡ್ತಾಯಿರೋದು. ಸೊ ಅದಕ್ಕೆ ಈರುಳ್ಳಿ, ಟೊಮೊಟೊ, ಕೊಬ್ಬರಿ ಮತ್ತು ಸಾಂಬಾರು ಪೌಡ್ರು ಹಾಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ರುಬ್ಕೊಂಡೆ. ಇನ್ನೊಂದು ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಮತ್ತು ಟೊಮೊಟೊ ಹಾಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಬೇಳೆ ಬೇಯಿಸಿಟ್ಕೊಂಡಿದ್ದೆ, ಹಾಗೆ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿನೂ ಕೂಡ ಸುಮ್ಮನೆ ಒಂದು 10 ನಿಮಿಷ ಬೇಯಿಸಿಟ್ಕೊಂಡಿದ್ದೆ. ಸೊ ಇವಾಗ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ ಹಾಕಿ, ಹಿಂಗೆ ಹಾಕಿ, ಒಣಮೆಣ್ಸಿನ್ಕಾಯಿ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಬೇಯಿಸಿಟ್ಕೊಂಡಿರುವಂತಹ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ಆಮೇಲೆ ಬೇಯಿಸಿಟ್ಕೊಂಡಿರೋ ಬೇಳೆನೂ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು, ಒಂಚೂರು ನೀರು ಹಾಕ್ಕೊಂಡು ಉಪ್ಪು ಖಾರ ಹಾಕಿದೆ. ಸೊ ಆಮೇಲೆ ಕೊತ್ತಂಬರಿನ ಉದುರಿಸ್ಕೊಂಬಿಟ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿಬಿಡುತ್ತೆ. ಸೊ ಈಗ ಪಕ್ಕದಲ್ಲಿ ಹಾಗೆ ನಾನು ರಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಸೊ ಈ ಕಡೆ ಮುದ್ದೆ, ಈ ಕಡೆ ಸಾಂಬಾರು ಎರಡೂ ಯಾವಾಗಲೂ ಮಾಡಿಬಿಡ್ತೀನಿ ಒಟ್ಟಿಗೆ, ಒಂದಾದ್ಮೇಲೆ ಒಂದು ಯಾಕೆ ಅಂತ ಅಂದ್ಬಿಟ್ಟು ಎರಡು ಒಟ್ಟಿಗೆ ಮಾಡಿಬಿಡ್ತೀನಿ. ಮುದ್ದೆ ದೊಡ್ಡ ಪಾತ್ರೆಯಲ್ಲಿ ಮಾಡಬೇಕು ಅಂದ್ಕೊತೀನಿ. ಆ ದೊಡ್ಡ ಪಾತ್ರೆಯಲ್ಲಿ ನಾವು ನೀರು ಬರುತ್ತಲ್ಲ, ಸೊ ನೀರು ಹಿಡ್ದಿಟ್ಟಿರ್ತೀವಿ ಅಡುಗೆಗೆ. ಅದಕ್ಕೆ ನನಗೆ ಯಾವ ಪಾತ್ರೆನೂ ಸಿಗೋಲ್ಲ, ಚಿಕ್ಕ ಪಾತ್ರೆಯಲ್ಲೇ ಮಾಡ್ತೀನಿ, ಹಿಟ್ಟೆಲ್ಲ ಆಗಿಬಿಡುತ್ತೆ ಸ್ಟವ್ವು. ಸೊ ರಾಗಿ ಮುದ್ದೆ ಮಾಡಿಕೊಂಡೆ, ಇವಾಗ ಊಟ ಮಾಡ್ತಾಯಿದ್ದೀನಿ. ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ಅಂದರೆ. ಸೊ ನನಗೂ ಇಷ್ಟ ಆಗುತ್ತೆ ನುಗ್ಗೆಕಾಯಿ. ಫ್ರೆಂಡ್ಸ್, ಇವಾಗ ತಾನೇ ರೀಲ್ ಮಾಡಿದೆ, ಒಂದೇ ಒಂದು ರೀಲ್ ಮಾಡಿದೆ. ಸೊ ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ ಆ್ಯಕ್ಟಿಂಗ್ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. టమాటో వద్దన్నా, రేపు రండి, ఉంది మళ్ళీ రండి. ಸೊ ನಾನು ಮಾತಾಡೋ ತೆಲುಗು ನನಗೆ ನಗು ಬರುತ್ತೆ. ನಾನು ಆ ಥರ ತೆಲುಗು ಮಾತಾಡ್ತೀನಿ, ಇಲ್ಲೆಲ್ಲ ತೆಲುಗುನೇ ಮಾತಾಡ್ತಾರೆ. ಸೊ ನಾನು ಇವಾಗ ಇಲ್ಲಿ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ಮಗಳು ಅಲ್ಲಿ ಸ್ಕೂಲ್ ಹತ್ರ ಹೋಗಿದ್ದಾಳೆ, ಅಲ್ಲಿ ಅವಳ ಫ್ರೆಂಡ್ ಜೊತೆ ಆಟ ಆಡ್ತಾಯಿದ್ದಾಳೆ. ಸೊ ನಾನಿಲ್ಲಿ ವಾಕಿಂಗ್ ಮಾಡೋಣ ಅಂತ ಬಂದೆ. ಸೊ ತುಂಬ ದಿನ ಆದಮೇಲೆ ಒಂದು ರೀಲ್ ಮಾಡಿದ್ದೀನಿ, ನೋಡಬೇಕು, ಮಿಸ್ ಮಾಡ್ತೀರಾ. ಈವ್ನಿಂಗ್ ಆಗಿದೆ ಫ್ರೆಂಡ್ಸ್. ಇವಾಗ ಪಾಪುಗೆ ಆರೆಂಜ್ ತಿನ್ನಿಸ್ತಾ ಇದ್ದೀನಿ. ಪಾಪು ನೋಡ್ಕೊಂಡು ತಿಂತಾ ಇದ್ದಾಳೆ. ಸೊ ನೈಟಿನ ಏನೂ ಅಡುಗೆ ಮಾಡೋದೇನಿಲ್ಲ, ಅನ್ನ ಏನಾದರೂ ಮಾಡಿದ್ರೆ ಮುಗೀತು. ಕೊಡ್ತೀನಿ. ಅಪ್ಪ ಹೆಂಗೆ ಅಪ್ಪ ಹೆಂಗಂದೆ? ಎಲ್ಲಿ ಇವಾಗ ಒಂದು ರೌಂಡ್ ಹೋಗ್ಬೇಕಾ? ಹ್ಞೂ ಸರಿ, ಹೋಗೋಣ ಬಾ. ಸೊ ಇವತ್ತು ನಮ್ಮ ಊರಲ್ಲಿ ಕೈವಾರ ತಾತ ಇದ್ದಾರಲ್ಲ, ಅವರ ಜಯಂತಿ ನಡೀತದೆ. ಕೈವಾರ ತಾತ ಜಯಂತಿ ನಡೀತಾ ಇದೆ ನಮ್ಮೂರಲ್ಲಿ. ಸೊ ಅವರು ಹುಟ್ಟಿದ ದಿವಸ ಇಲ್ಲಿ ನಮ್ಮೂರಲ್ಲಿ ಈ ರೀತಿ ಆಚರಣೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಸೊ ನಾನು ಹೋಗಿ ನೋಡೋಣ ಅಂತ ಹೇಳಿದ್ದಕ್ಕೆ ನನ್ನ ಹಸ್ಬೆಂಡು ನನ್ನ ಕರ್ಕೊಂಡು ಹೋದರು. ಸೊ ಹತ್ರದಿಂದ ನೋಡಿ ಹೇಗಿದೆ ಅಂತ. Gayo.
ಬಟ್ ಒಳಗಡೆ ಕಾಣಿಸ್ತಾ ಇಲ್ಲ. ಅವ್ರು ಯಾರು? ಅಲ್ಲೋಡ್ದ ಚಾಪಿ ಅಲ್ಲೋಡ್ ಖುಷಿ ಅವಳಿಗೆ. ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ಊಟ ಮಾಡಿ ಇನ್ನೇನು ಮಲ್ಕೊಳ್ಳೋಣ ಅನ್ನೋ ಟೈಮಲ್ಲಿ ಒಂದು 10 ಗಂಟೆಗೆ ನಮ್ಮ ಮನೆ ಹತ್ರನೇ ಬೆಳ್ಳಿ ರಥ ಬಂತು. ಸೊ ನಾವು ಅಪ್ಪ ಅಮ್ಮ ನೋಡಿದ್ದೀವಿ, ಇವಾಗ ಮನೆ ಹತ್ರ ಬಂದಾಗ ನೋಡ್ತಾ ಇದ್ದೀವಿ. ಇವತ್ತಂತೂ ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲಿ ಅಮ್ಮ ಅಲ್ಲಿ ಕರ್ಕೊಂಡು ಹೋಗ್ತಾರ ಸ್ವಾಮಿಗಳು ಮಿಂಚಿಂಗ್ ವಿಡಿಯೋ ಮಾಡ್ತಿರೋದಕ್ಕೆ ನೋಡ್ತಾವ್ರೆ.